ಸರ್ ಈ ಫೆನ್ಸಿಂಗ್ ವರ್ಕ್ ಅಲ್ಲಿ ಸರ್ ರೈತರಿಗೆ ತುಂಬಾ ಮೋಸ ಮಾಡ್ತಾರೆ ಸರ್ ಜನಗಳು. ಸರ್ ಈ ಫೆನ್ಸಿಂಗ್ ವರ್ಕ್ ಜೊತೆ ಸರ್ ಈ ಗೇಟನ್ನು ಸುಧಾ ನಾವೇ ಮಾಡಿಸ್ಕೊಟ್ಟಿರೋದು. ಸರ್ ಈ ಫೆನ್ಸಿಂಗ್ ವರ್ಕ್ 3 ಎಕರೆ 20 ಗುಂಟೆ ಇದೆ, ಬರೀ 4 ದಿನದಲ್ಲಿ ಕಂಪ್ಲೀಟ್ ಮಾಡ್ಕೊಟ್ಟಿದ್ದೀನಿ ಸರ್. ನಮ್ಮ ಫೆನ್ಸಿಂಗ್ ವರ್ಕ್ ಸರ್ 15 ವರ್ಷ ಗ್ಯಾರಂಟಿ ಕೊಡ್ತೀವಿ, 10 ವರ್ಷ ಫ್ರೀ ಸರ್ವಿಸ್ ಇದೆ ಸರ್. ನಾನು ಮಾಡಿರೋ 2-3 ಕೆಲಸದ ಕಡೆ ನಿಮ್ಮನ್ನು ಕರ್ಕೊಂಡೋಗಿ ತೋರಿಸ್ತೀನಿ. ನನ್ನ ವರ್ಕ್ ಇಷ್ಟ ಆಯಿತು ಅಂದರೆ ನಿಮಗೆ ಸರ್ ಅತಿ ಕಡಿಮೆ ಬೆಲೆಯಲ್ಲಿ ವರ್ಕ್ ಮಾಡ್ಕೊಡ್ತೀನಿ ಸರ್. ಜಸ್ಟ್ ಲ್ಯಾಂಡ್ ಓನರ್ ಬಂದು ಸರ್ ಅವ್ರ ಪ್ರಾಪರ್ಟಿ ಎಷ್ಟಿದೆ ಅಂದ್ಬಿಟ್ಟು ಸರ್ ಮಾರ್ಕ್ ಮಾಡ್ಕೊಟ್ಬಿಟ್ಟು ಹೋದ್ರೆ ಸಾಕು ಸರ್. ಸರ್ ನನ್ನ ಜಮೀನು ಥರ ಸರ್ ನಿಂತ್ಕೊಂಡು ಸರ್ ನಿಮ್ಮ ವರ್ಕ್ನ ಕಂಪ್ಲೀಟ್ ಮಾಡಿಸ್ಕೊಡ್ತೀನಿ ಸರ್. ದೇಶದ ಬೆನ್ನೆಲುಬು ರೈತ ಸರ್, ಅವ್ರಿಗೋಸ್ಕರ ಒಂದು ಉಪಯೋಗ ಆಗಬೇಕು ಅಂದ್ಬಿಟ್ಟು ಸರ್ ಈ ವಿಡಿಯೋ ಮಾಡಿದ್ವಿ ಸರ್. ಪ್ರತಿ ಒಬ್ಬರಿಗೂ ಶೇರ್ ಮಾಡಿ ಸರ್ ಈ ವಿಡಿಯೋನ. ಸರ್ ನಮಸ್ಕಾರ ಸರ್, ನನ್ನ ಹೆಸರು ಪ್ರದೀಪ್ ಅಂತ. ನಾವು ಮೂಲತಃ ಬಂದು ಫೆನ್ಸಿಂಗ್ ವರ್ಕ್ ಮಾಡೋದು. ನಾನು 5 ವರ್ಷದಿಂದ ಫೆನ್ಸಿಂಗ್ ವರ್ಕ್ ಮಾಡ್ತಾ ಇದ್ದೀನಿ ಸರ್. ಬನ್ನಿ ಸರ್ ನಮ್ಮ ವರ್ಕ್ ಹೇಗಿದೆ ತೋರಿಸ್ತೀನಿ ನಿಮಗೆ. ಈ ಒಂದು ಜಮೀನು ಎಷ್ಟು ಎಕರೆಲ್ಲಿದೆ ಸರ್? ಸರ್ ಇದು ಟೋಟಲ್ ಬಂದು ನಿಮಗೆ 3 ಎಕರೆ 20 ಗುಂಟೆ ಇದೆ. ಇದು ಬಂದು ಬೆಂಗಳೂರು ಪ್ರಾಪರ್ಟಿ. ಜಸ್ಟ್ ಇದು 4 ದಿನದಲ್ಲಿ ಮುಗಿಸ್ಕೊಟ್ಟಿದ್ದೀನಿ ಸರ್. ಸರ್ ನೀವು ಎಲ್ಲ ಕಡೆ ನೋಡ್ತಾ ಇರ್ಬೋದು, ಎಲ್ಲ ಕಡೆ ಒಂದೊಂದು ಕಲ್ಲಿದೆ. ಬಟ್ ಇದು ಬಂದು ಮೂಲೆ ಕಲ್ಲು, ಡಬಲ್ ಕಲ್ಲಿದೆ. ನಿಮಗೆ ಓಡ್ತಾ ಇರ್ಬೋದು ನಿಮ್ಮ ತಲೆಯಲ್ಲಿ ಏನಕ್ಕೆ ಈ ಡಬಲ್ ಕಲ್ಲು ಹಾಕಿದ್ದಾರೆ ಅಂತ. ಸರ್ ಈ ಲೈನ್ ಬಂದು ನಿಮಗೆ ಈ ಲೈನ್ಗೆ ಇದೇ ಸ್ಟ್ರೆಂತು, ಮತ್ತು ಈ ಲೈನ್ಗೂ ಇದೇ ಕೂಡ ಸ್ಟ್ರೆಂತು. ಅದಕ್ಕೆ 2 ಸಪೋರ್ಟಿಂಗ್ ಕಂಬ ಕೊಟ್ಟು ಸರ್ ಇದೇನು ತಂತಿ ಬಂದಿದೆ ಈ ಡಬಲ್ ಕಲ್ಲು ಕೊಟ್ಟಿರೋ ಕಾರಣದಿಂದ ನೋಡಿ ಹೆಂಗೆ ಗ್ರಿಪ್ಪಾಗಿ ಕುತ್ಕೊಂಡಿದೆ. 3 ಲೈನು ನೋಡಿ ಎಲ್ಲಾದರೂ ಒಂದೇ ಒಂದು ಸ್ವಲ್ಪ ಸೇಕಿಲ್ಲ ಸರ್. ಆಮೇಲೆ ಇದು ಹಾಕೋ ಉಪಯೋಗ ಏನಂದರೆ ನಿಮಗೆ ಅಕಸ್ಮಾತ್ ಯಾವುದೋ ಒಂದು ಟ್ಯಾಕ್ಟರ್ ಬಂತು, ಏನಾದರೂ ಟಚ್ ಆಯಿತು, ಒಂದು ಕಲ್ಲು ಮುರಿದ್ರು ನಿಮ್ಗೆ ಇನ್ನೊಂದು ಕಲ್ಲು ಉಳಿದಿರುತ್ತೆ ಸರ್. ಅದಕ್ಕೋಸ್ಕರ ಈ ಡಬಲ್ ಕಲ್ಲು ಯೂಸ್ ಮಾಡ್ತೀವಿ ಸರ್. ನಿಮ್ಮ ಫೆನ್ಸಿಂಗ್ ವರ್ಕ್ನಲ್ಲಿ ಯಾವ ಥರ ಕಲ್ಲನ್ನು ಬಳಸ್ತೀರಾ? ಅಂದರೆ ಹಸಿ ಕಲ್ಲು ಬಳಸ್ತೀರಾ ಇಲ್ಲ ಸುಟ್ ಕಲ್ಲನ್ನು ಬಳಸ್ತೀರಾ? ಸರ್ ನಾವು ನಮ್ಮ ಫೆನ್ಸಿಂಗ್ ವರ್ಕಲ್ಲಿ ಬಳಸೋದು ಹಸಿ ಕಲ್ಲು. ನಾವು ಯಾಕೆಂದರೆ ಸುಟ್ಕಲ್ಲು ಎಂತಕ್ಕೆ ಬಳಸಲ್ಲ ಅಂದರೆ ಸರ್ ಅದು ಯಾವ್ದಾದ್ರು ಒಂದು ಸ್ವಲ್ಪ ಟಚ್ ಆಯಿತು ಅಂದರೆ ಸುಟ್ಕಲ್ಲು ಮುರಿದೋಗುತ್ತೆ. ಬಟ್ ಹಸಿ ಕಲ್ಲು ಮುರಿದೋಗಲ್ಲ. ರೈತರು ಕೊಡೋ ದುಡ್ಡು ಮೋಸ ಆಗಬಾರ್ದು ಅಂದ್ಬಿಟ್ಟು ನಾವು ಹಸಿ ಕಲ್ಲೇ ಸರ್ ಯೂಸ್ ಮಾಡೋದು. ಫೆನ್ಸಿಂಗ್ ವರ್ಕ್ನಲ್ಲಿ ಎಷ್ಟಡಿಯಿಂದ ಎಷ್ಟಡಿ ತನಕ ಕಲ್ಲುಗಳು ಸಿಗುತ್ತೆ ಸರ್? ನಮ್ಮ ಫೆನ್ಸಿಂಗ್ ವರ್ಕಲ್ಲಿ 7 ಅಡಿ, 8 ಅಡಿ, 9 ಅಡಿ, 10 ಅಡಿ, 11 ಅಡಿ ಗಂಟ ಕಲ್ಲಿದೆ ಸರ್. ಬನ್ನಿ ಇಲ್ಲಿ ಕಲ್ಲೇನು ನೋಡ್ತಾ ಇದ್ದೀರಾ ನೀವು, ಇದು ಬಂದು 7 ಅಡಿ ಕಲ್ಲು, 2 ಅಡಿ ಡೀಪ್ ಹೋಗಿದೆ, 5 ಅಡಿ ಮೇಲೆ ಸಿಗುತ್ತೆ ನಿಮಗೆ ಸರ್. ಈ ಕಲ್ಲು ಏನಿದೆ ಸರ್ ಇದು ಬಂದು ನಿಮಗೆ 6 ಇಂಚ್ ಅಗಲ, 5 ಇಂಚ್ ದಪ್ಪ ಇದೆ ಸರ್. ಸರ್ ಫೆನ್ಸಿಂಗ್ ವರ್ಕ್ನಲ್ಲಿ ಒಂದು ಕಂಬದಿಂದ ಒಂದು ಕಂಬಕ್ಕೆ ಎಷ್ಟು ಡಿಸ್ಟೆನ್ಸನ್ನು ಕೊಡ್ತೀರಾ? ಸರ್ ನಮ್ಮ ಫೆನ್ಸಿಂಗ್ ವರ್ಕಲ್ಲಿ ಸರ್ 6 ಅಡಿಯಿಂದ 6 ಅಡಿ ಡಿಸ್ಟೆನ್ಸ್ ಕೊಡ್ತೀನಿ ಸರ್. ಏನಕ್ಕೆ ಅಂದರೆ ಸರ್ ತಂತಿ ಆಗಿರ್ಬೋದು, ಮೆಸ್ ಆಗಿರ್ಬೋದು, ಯಾವುದೇ ಕಾರಣಕ್ಕೂ ಲೂಸ್ ಬರೋಲ್ಲ ಸರ್. ಅವ್ರ ರೈತರಿಗೆ ಯಾವುದೇ ಕಾರಣಕ್ಕೂ ಪಾಪ ಅವರು ಕೆಲಸ ಕೊಟ್ಟ ಮೇಲೆ ಇನ್ನೊಂದು ಸಲ ನಮ್ಗೆ ಕಾಂಟ್ಯಾಕ್ಟ್ ಮಾಡಬಾರ್ದು. ಹಿಂಗೆ ತಂತಿ ಲೂಸ್ ಆಯಿತು, ಮೆಸ್ಸಿಂಗ್ ಲೂಸ್ ಆಯಿತು ಅಂತ ಯಾವುದೇ ಕಾರಣಕ್ಕೂ ಕಂಪ್ಲೇಂಟ್ ಬರಬಾರ್ದು ಅಂತ ಸರ್ 6 ಅಡಿಯಿಂದ 6 ಅಡಿಗೆ ಹಾಕೊಡ್ತೀವಿ ಸರ್. ಈ ಥರ ಸಪೋರ್ಟಿಂಗ್ ಪೋಲ್ ಏನಕ್ಕೋಸ್ಕರ ಕೊಟ್ಟಿದ್ದೀರಾ ಅಂತ ತಿಳಿಸ್ಬೋದಾ? ಸರ್ ಇಲ್ಲೇ ನೀವು ನೋಡ್ತಾ ಇದ್ದೀರಾ, ಒಂದು ಕಲ್ಲಿಗೆ 2 ಸಪೋರ್ಟಿಂಗ್ ಕಂಬ ಕೊಟ್ಟಿದ್ದೀವಿ. ನೀವು ನೋಡ್ತಾ ಇರ್ಬೋದು ಈ ಲೈನ್ ಎಷ್ಟು ಉದ್ದ ಇದೆ. ಈ ತಂತಿ ಆಗಿರ್ಬೋದು, ಮೆಸ್ ಆಗಿರ್ಬೋದು, ಮತ್ತು ಕಂಬ ಆಗಿರ್ಬೋದು, ತುಂಬ ದಿನ ಬಾಳಿಕೆ ಬರಬೇಕು, ಮತ್ತು ಏನು ಲೂಸ್ ಆಗಬಾರ್ದು ಅಂದ್ಬಿಟ್ಟು ಸರ್ ಪ್ರತಿ 10 ಕಂಬ ಆದಮೇಲೆ ಸರ್ ಈ ಥರ 2 ಸಪೋರ್ಟಿಂಗ್ ಕಂಬ ಯೂಸ್ ಮಾಡ್ತೀವಿ ಸರ್. ಸರ್ ಈ ಫೆನ್ಸಿಂಗ್ ವರ್ಕಲ್ಲಿ ಸರ್ ರೈತರಿಗೆ ತುಂಬ ಜನ ಮೋಸ ಮಾಡ್ತಾರೆ ಸರ್. ಏಕೆಂದರೆ ಫೆನ್ಸಿಂಗ್ ಹಾಕ್ಬೇಕಾದ್ರೆ ಸರ್ ನಾವು ಟಾಟಾ ತಂತಿ ಹಾಕ್ತೀವಿ, ಮೈಕಾನ್ ತಂತಿ ಹಾಕ್ತೀವಿ ಅಂತಾರೆ. ಅವ್ರು ಇಲ್ಲಿ ಸಿಗೋ ಲೋಕಲ್ ಬ್ರ್ಯಾಂಡ್ ಹಾಕಿ ಸರ್ ರೈತರಿಗೆ ತುಂಬ ಜನ ಮೋಸ ಮಾಡ್ತಾರೆ ಸರ್. ಸರ್ ನಾವು ಈ ಪ್ಲಾಟ್ ಓನರ್ಗೆ ಸರ್ ನಾವು ಟಾಟಾ ಮತ್ತು ಮೈಕಾನ್ನ ಸಜೆಸ್ಟ್ ಮಾಡಿದ್ದೇವೆ ಸರ್, ಮೆಸ್ನ ಸರ್. ಅವ್ರು ಬಂದು ಟಾಟಾ ಒಂದು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ, ನಮಗೆ ಮೈಕಾನ್ ಹಾಕೊಡಿ ಅಂದರೆ ಸರ್ ಬನ್ನಿ ಸರ್ ನಿಮ್ಗೊಂದು ಪ್ರೂಫ್ ತೋರಿಸ್ತೀನಿ ಇಲ್ಲಿ ಸರ್. ಸರ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಮೈಕಾನ್ ಅಂತ ಮೇಲೆ ಬರ್ದಿದೆ ಸರ್ ಮೆಸ್ ಮೇಲೆ ಸರ್. ನೋಡಿ ಸರ್ ಏನು ನೋಡ್ತಾ ಇದ್ದೀರಾ ಈ ಲೋಗೋನ, ಈ ಕಂಪ್ನಿ ಲೋಗೋನ. ಪ್ರತಿಯೊಂದು ಟಾಟಾ ಆಗಿರ್ಬೋದು, ಮೈಕಾನ್ ಆಗಿರ್ಬೋದು, ಪ್ರತಿಯೊಂದು ಆ ಕಂಪ್ನಿ ಲೋಗೋ ಇರುತ್ತೆ. ಯಾರೇ ಪ್ಲಾಟ್ ಓನರ್ ಆಗಿರ್ಬೋದು ಇದನ್ನು ನೋಡಿ ಸರ್ ನಿಮ್ಮ ಫೆನ್ಸಿಂಗ್ ವರ್ಕ್ ಮಾಡಿಸ್ಕೊಳ್ಳಿ ಸರ್ ನಿಮ್ಮ ಜಮೀನುಗಳಿಗೆ. ಸರ್ ಇಲ್ಲಿ ನೀವು ನೋಡ್ತಾ ಇರ್ಬೋದು 3 ಇಂಚ್ ಟಾಟಾ ವೈರ್ ಯೂಸ್ ಮಾಡಿ 5 ಅಡಿ ಮೆಸ್ ಹಾಕೊಟ್ಟಿದ್ದೀವಿ ಸರ್. ಇದ್ರ ಹಾಕಿರೋ ಉಪಯೋಗ ಏನಂದರೆ ಸರ್ ನಿಮಗೆ ಕಾಡು ಪ್ರಾಣಿಗಳಾಗಿರ್ಬೋದು ಮತ್ತು ಊರು ಪ್ರಾಣಿಗಳಾಗಿರ್ಬೋದು ಯಾವುದೇ ಕಾರಣಕ್ಕೂ ನಿಮ್ಮ ಜಮೀನೊಳಗಡೆ ಹೋಗಿ ನೀವು ಹಾಕಿರೋಂಥ ಬೆಳೆನ ಹಾನಿ ಮಾಡಲ್ಲ ಸರ್. ಫೆನ್ಸಿಂಗ್ ವರ್ಕ್ಗೆ ಎಷ್ಟು ವರ್ಷ ಗ್ಯಾರಂಟಿ ಕೊಡ್ತೀರಾ? ಸರ್ ನಾವು ನಮ್ಮ ಫೆನ್ಸಿಂಗ್ ವರ್ಕ್ಗೆ ಸರ್ 15 ವರ್ಷ ಗ್ಯಾರಂಟಿ ಕೊಡ್ತೀವಿ, 10 ವರ್ಷ ಫ್ರೀ ಸರ್ವಿಸ್ ಇದೆ. ಮತ್ತು ಮೆಟೀರಿಯಲ್ಸ್ಗೆ ನಾವು ಯೂಸ್ ಮಾಡುವಂಥ ಮೆಟೀರಿಯಲ್ಸ್ಗೆ ಕಂಪ್ನಿ ಕಡೆಯಿಂದ ಸರ್ 10 ವರ್ಷ ಗ್ಯಾರಂಟಿ ಇದೆ ಸರ್. ಸರ್ ನಮ್ಮಲ್ಲಿ 10 ವರ್ಷದ ಗಂಟ ಫ್ರೀ ಸರ್ವಿಸ್ ಇದೆ ಸರ್. ಅಕಸ್ಮಾತ್ ಕಂಬ ಮುರಿಬೋದು, ಅಕಸ್ಮಾತ್ ತಂತಿ ಏನಾದ್ರು ಲೂಸ್ ಆಯಿತು ಅಂದರೆ ಸರ್ ಜಸ್ಟ್ ಒಂದು ಫೋನ್ ಕಾಲ್ ಮಾಡಿ ಸರ್, ಬಂದು ನಾನೇ ಖುದ್ದಾಗಿ ನಿಂತು ನಿಮ್ಮ ವರ್ಕ್ನ ಮಾಡಿಸ್ಕೊಡ್ತೀನಿ ಸರ್. ಸರ್ ₹1 ಸುಧಾ ಚಾರ್ಜ್ ಮಾಡಲ್ಲ ಸರ್. ಸರ್ ಫ್ರೀಯಾಗಿ ಸರ್ವಿಸ್ ಮಾಡ್ಕೊಡ್ತೀನಿ ಸರ್. ಸರ್ ಫೆನ್ಸಿಂಗ್ ವರ್ಕ್ ಮಾಡಿಸೋರು ತುಂಬ ಜನ ಇದ್ದಾರೆ, ಏನಕ್ಕೋಸ್ಕರ ನಿಮ್ಮಲ್ಲೇ ಮಾಡಿಸ್ಬೇಕು? ಸರ್ ನಮ್ಮಲ್ಲೇ ಮಾಡಿಸ್ಬೇಕು ಅಂದರೆ ಸರ್ ಮೆಸ್ಸು ಕೂಡ ನಮ್ಮದೇ ಓನ್ ಮ್ಯಾನುಫ್ಯಾಕ್ಚರಿಂಗು, ಕಂಬನೂ ಕೂಡ ಅಷ್ಟೇ ನಾವು ಆಯ್ಕೆ ಮಾಡಿ ಲಾರಿಗೆ ಲೋಡ್ ಮಾಡಿಸೋದು ಸರ್. ಓನರ್ಗಳು ಹೇಳಿದ ರೀತಿ ಕೆಲಸ ಮಾಡ್ಕೊಡ್ತೀನಿ ಸರ್. ನೀವು ನೋಡಿರ್ಬೋದು ನಮ್ಮ ವರ್ಕ್ ಹೇಗಿದೆ ಅಂತ. ಫೆನ್ಸಿಂಗ್ ವರ್ಕಲ್ಲಿ ಅಮೌಂಟನ್ನು ಹೇಗೆ ಪೇ ಮಾಡಿಸ್ಕೋತೀರಾ? ಸರ್ ನಮ್ಮ ಪೇಮೆಂಟ್ ವಿಚಾರಕ್ಕೆ ಬಂದರೆ ಸರ್ ನಮ್ಮದು 3 ಥರ ಪೇಮೆಂಟ್ ಇರುತ್ತೆ ಸರ್. ಈಗ ನಿಮ್ಮ ಪ್ಲಾಟ್ಗೆ ಕಲ್ಲು ಬಂದಾಗ ಕಲ್ಲೊಂದು ಅಮೌಂಟ್ ಇರುತ್ತೆ, ಮತ್ತು ಮೆಟೀರಿಯಲ್ ಬಂದಾಗ ಮೆಟೀರಿಯಲ್ ಇರುತ್ತೆ, ಇನ್ನೊಂದು ಲಾಸ್ಟಲ್ಲೊಂದು ಫೈನಲ್ ಸೆಟಲ್ಮೆಂಟ್ ಇರುತ್ತೆ ಸರ್. ನಾನು ಮಾಡಿರೋ 2-3 ಕೆಲಸ ಕಡೆ ನಿಮ್ಗೆ ಕರ್ಕೊಂಡೋಗಿ ನಾನು ವರ್ಕ್ ತೋರಿಸ್ತೀನಿ ಸರ್. ನನ್ನ ವರ್ಕ್ ಇಷ್ಟ ಆಯಿತು ಅಂದರೆ ಸರ್ ನಿಮಗೆ ಅತಿ ಕಡಿಮೆ ಬೆಲೆಯಲ್ಲಿ ವರ್ಕ್ ಮಾಡ್ಕೊಡ್ತೀನಿ ಸರ್. ಸರ್ ನಮ್ಮಲ್ಲಿ ಸರ್ ಎಲ್ಲ ರೀತಿಯಾದಂಥ ಫೆನ್ಸಿಂಗ್ ವರ್ಕ್ ಅವೈಲೇಬಲ್ ಇದೆ ಸರ್. ಇಲ್ಲಿ ನೀವು ಏನು ನೋಡ್ತಾ ಇದ್ದೀರಾ ಈ ಮೆಸ್ ಇರ್ಬೋದು, ನಿಮಗೆ ಇದು ಹೇಗೆ ಪ್ರಿಪೇರ್ ಆಗುತ್ತೆ, ಹೇಗಿರುತ್ತೆ ಇದು ಅಂತ ನಿಮಗೆ ಲೈವ್ ಆಗಿ ತೋರಿಸ್ತೀನಿ ಸರ್. ಸರ್ ನೋಡಿ ಸರ್ ಈ ಚೈನ್ ಲಿಂಕ್ ಅನ್ನೋದು ಹೇಗೆ ಪ್ರಿಪೇರ್ ಆಗ್ತಿದೆ ಅಂದ್ಬಿಟ್ಟು ನೀವು ನೋಡಿದ್ರಿ ಮೆಸ್ ಹೇಗೆ ಪ್ರಿಂಟ್ ಆಗುತ್ತೆ ಅಂತ. ಸರ್ ಇದು ಏನಕ್ಕೆ ಮಾಡಿದ್ದೀವಿ ಅಂದರೆ ರೈತರಿಗೆ ಅವ್ರು ಕೊಡೋ ದುಡ್ಡಿಗೆ ಮೋಸ ಆಗಬಾರ್ದು, ಮತ್ತು ಅವ್ರಿಗೆ ತುಂಬ ಕ್ವಾಲಿಟಿಯಾದ ಮೆಟೀರಿಯಲ್ ಸಿಗಬೇಕು ಅಂದ್ಬಿಟ್ಟು ಸರ್ ಇದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಸರ್ ತುಂಬ ಕಷ್ಟಪಟ್ಟು ಸರ್ ರೈತರಿಗೊಂದು ಉಪಯೋಗ ಆಗಲಿ ಅಂದ್ಬಿಟ್ಟು ಸರ್ ಈ ಕಾನ್ಸೆಪ್ಟ್ ತಗೊಂಡಿದ್ದೀವಿ ಸರ್.
ಸರ್ ನೀವು ಈ ರೀತಿ ಸರ್ ಅತಿ ಕಡಿಮೆ ಬೆಲೆ ಫೆನ್ಸಿಂಗ್ ವರ್ಕ್ ಮಾಡಬೇಕು ಅಂದ್ರೆ ಸರ್ ಸ್ಕ್ರೀನ್ ಮೇಲೆ ಬರ್ತಿರೋ ನನ್ನ ನಂಬರ್ ಕರೆ ಮಾಡಿ ಸರ್, ನಿಮಗೆ ಹೆಚ್ಚಿನ ಮಾಹಿತಿ ತಿಳಿಸ್ಕೊಡ್ತೀನಿ ಸರ್ ನಾನು. ಸರ್ ಈ ವಿಡಿಯೋ ಮಾಡಿರೋ ಉದ್ದೇಶ ಏನಂದ್ರೆ ಸರ್, ನಮ್ಮ ದೇಶದ ಬೆನ್ನೆಲುಬು ರೈತ ಸರ್, ಅವ್ರಿಗೋಸ್ಕರ ಒಂದು ಉಪಯೋಗ ಆಗಬೇಕು ಅಂದ್ಬಿಟ್ಟು ಸರ್ ಈ ವಿಡಿಯೋ ಮಾಡಿದ್ವಿ ಸರ್. ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಸರ್ ಈ ವಿಡಿಯೋನ. ಸರ್ ನಮ್ಮ ರೈತರಿಗೆ ಸಪೋರ್ಟ್ ಮಾಡೋರು ಪ್ರತಿಯೊಬ್ಬರು ಸರ್ ಈ ವಿಡಿಯೋ ಶೇರ್ ಮಾಡಿ ಸರ್, ಲೈಕ್ ಮಾಡಿ ಸರ್.